ಹಲೋ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಸರ್. ಲೀಲಾ ಅವರಲ್ಲ? ಹೌದು ಸರ್. ಅದೇ ಮೇಡಮ್, ನಿಮ್ಮ ಯಜಮಾನರು ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಾನು ಹೆಚ್ಚು ಎಕ್ಸ್ಪ್ಲೇನ್ ಮಾಡಲ್ಲ. ನೀವು ಕೂಡ ಮಾಧ್ಯಮದಲ್ಲೂ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರಿ. ಅವರು ಕೂಡ ನಿಮ್ಮ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸೊ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಷ್ಟು. ಅದೇ ಸರ್, ಅನುಮಾನ ಅವನ್ಗೆ 6 ಓಕೆ. ಮಂತ್ ಪ್ರೆಗ್ನೆಂಟ್ ಇಂದಾನು ಸ್ಟಾರ್ಟ್ ಆಯ್ತು ಸರ್ ಅವಂದು. 6 ಮಂತ್ ನೀವು ಪ್ರೆಗ್ನೆಂಟ್ ಇರಬೇಕಾದಂತ ಹೌದು, ಸಂದರ್ಭ? ನನ್ ಫಸ್ಟ್ನೇ ಮಗು ಪ್ರೆಗ್ನೆಂಟ್ ಇರ್ಬೇಕಾದ್ರಿಂದ ಸ್ಟಾರ್ಟ್ ಆಗಿರೋ ಸರ್ ಇದು. ಹಾ ಹಾ ಸ್ವಂತ ಅಕ್ಕನ್ ಗಂಡಿಗೆ ಕಟ್ಕೊಟ್ಟಿದ್ದ ಸರ್ ಅವನು. ಸುಮ್ನೆ ನಾನು ಮೀಡಿಯಾ ಮುಂದೆ ಕುತ್ಕೊಂಡು ಹೇಳಲಿಲ್ಲ. ಹಾ. ಅವ್ರ ಹೆಸರೆಲ್ಲ ಹೇಳಿದ್ರೆ ಸುಮ್ನೆ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಓಕೆ. ನಾನು ಹೇಳಕ್ ಹೋಗಿಲ್ಲ. ಸ್ವಂತ ಅಕ್ಕನ್ ಗಂಡಿಗೆ ಕಟ್ಕೊಟ್ಟಿದ್ದ ಸರ್. ಈ ಮಗು ನನಗ್ ಹುಟ್ಲೇ ಇಲ್ಲ ಹ್ಮ್ ಹಂಗೆ ಹಿಂಗಿಂತ ಆವಾಗಿಂದ ಸ್ಟಾರ್ಟ್ ಆಗಿದ್ದು ಸರ್ ನನ್ಗೆ ಅನುಮಾನ. ಅವ್ರು ನನ್ ಮೇಲೆ ಅನುಮಾನ ಬೀಳೋದು, ಎಲ್ಲಿ ಹೋದ್ರುನು ವಿಡಿಯೋ ಕಾಲ್ ಮಾಡೋದು, ಎಲ್ಲಿ ಹೋದ್ರುನು ಎಲ್ಲಿ ಹೋಗಿದ್ಯಾ, ಒಬ್ರು ಕಾಲ್ ಮಾಡಿದ್ರು ಕಾನ್ಫರೆನ್ಸ್ ಹಾಕು ಮಾತಾಡೋಣ ಅಂತ ಹೇಳೋದು. ಹ್ಮ್ ಆತರ ಮೆಂಟಲಿ ಹೆವಿ ಟಾರ್ಚರ್ ಕೊಡ್ತಿದ್ದ ಸರ್ ಅವನು. ಅದೇ ಈಗ ಮಂಜು ಅವರು ಹೇಳೋ ಪ್ರಕಾರ, ನಾವು ಹ್ಮ್ ಲೀಲಾನ ಇಷ್ಟಪಡ್ತಾ ಇದ್ವಿ. ಅವಳಿಗೆ ಒಂದು ಮದುವೆ ಕೂಡ ಆಗಿತ್ತು. ಮದುವೆ ಆದ್ಮೇಲೆ ನಾನು ಲೀಲಾನ್ ಕರ್ಕೊಂಡು ಬಂದು ಸಂಸಾರ ಹ್ಮ್ ಮಾಡ್ತಿದ್ದೀನಿ. ನಮ್ಮ ಸಂಸಾರ ಚೆನ್ನಾಗೇ ಇತ್ತು. ಈ ಎಲ್ಲದರ ಹ್ಮ್ ಮಧ್ಯೆ ಹ್ಮ್ ಸಂತು ಬಂದು ಎಲ್ಲಾನು ಹಾಳು ಮಾಡ್ಬಿಟ್ಟ ಅನ್ನೋ ರೀತಿಯಾಗಿ ಮಂಜು ಅವರು ಹೇಳ್ತಾ ಇರುವಂತದ್ದು. ಸರ್, ಎಷ್ಟೋ ಜನ ಇದಾರೆ ಸರ್ ಸಾಕ್ಷಿ ಹೇಳೋರು. ಅವ್ನು ಹೊಡ್ದಿರೋದು, ನನ್ನ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗಿರೋದು, ಅಡ್ಮಿಟ್ ಮಾಡಿರೋದು, ನಾನ್ ಸೂಸೈಡ್ ಅಟೆಂಪ್ಟ್ ಮಾಡಿರೋದು, ಅವ್ನ್ ಹಿಂಸೆ ಕೊಡೋದಿಕ್ಕೆ. ಓಕೆ. ಯಾರ್ ಬೇಕಾದ್ರೂ ಹೇಳ್ತಾರೆ ಸರ್ ಅವ್ನು ಎಷ್ಟು ನಂಗೆ ಟಾರ್ಚರ್ ಕೊಟ್ಟಿದ್ದಾನೆ, ಎಷ್ಟು ಹೊಡ್ದಿದ್ದಾನೆ, ಎಷ್ಟು ಇದು ಮಾಡಿದ್ದಾನೆ ಅಂತೆಲ್ಲಾನು. ಹ್ಮ್ ಹ್ಮ್ ಇನ್ ಹ್ಮ್ ಅದಕ್ಕಿನ್ನ ಸಾಕ್ಷಿ ಬೇಕಾ ಸರ್? ಅವ್ನ್ 1000 ಸುಳ್ಳು ಹೇಳ್ಬೋದು ಸರ್. ಮೀಡಿಯಾ ಮುಂದೆ ಮಾತ್ರ ಅಷ್ಟು ನಾಟಕ ಮಾಡ್ತಿದ್ದಾನೆ ಅವನು. ಓಕೆ, ನಿಮ್ಗೆ ಅವ್ರ ಕಡೆಯಿಂದನೇ ಟಾರ್ಚರ್ ಆಗ್ತಾ ಇತ್ತು. ಈಗ ಅವ್ರು ಬಚಾವ್ ಹೌದೌದು. ಆಗೋದಕ್ಕೋಸ್ಕರ ಆತರ ಹೇಳ್ತಿದ್ದಾರೆ ಅಂತ ಹೌದು ಹೇಳ್ತಿದ್ರಾ? ಹೌದು ಸರ್. ಏನ್ ಸರ್, ಒಬ್ಬನ್ ಕಟ್ಕೊಟ್ರೆ ಸರಿ, ಸಿಕ್ದವ್ರಿಗೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಅವರೆಲ್ಲಾನು ಅಂತವ್ರಿಗೆಲ್ಲಾನು ನೀನು ಇವಾಗ ಜೊತೆಲಿ ಫೋಟೋ ಇಟ್ಕೊಂಡಿರೋದಕ್ಕೂ ಕೂಡ ಇವ್ನ್ ಇಟ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಎಲ್ಲ ಪ್ರಚಾರ ಮಾಡಿದ್ರೆ ಯಾರಿಗ್ ತಾನೇ ಅವಮಾನ ಆಗಲ್ಲ ಹೇಳಿ ಸರ್? ಓಕೆ ಓಕೆ ಓಕೆ. ಅದೇ ಮೇಡಮ್, ಈಗ ಅವ್ನ ಫಸ್ಟ್ ಹೆಂಡತಿ ಬೇಕು ಅಂದಿದ್ದು ಇಷ್ಟೆಲ್ಲ ಅವಮಾನ ಮಾಡ್ತಾ ಇದ್ನ ಸರ್ ಅವನು, ಗಂಡ ಅನ್ನಿಸ್ಕೊಂಡಿರೋನು. ಹ್ಮ್ 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 ಏನಕ್ ಸರ್ ಹೆಂಡತಿ ಮೇಲೆ ಇಷ್ಟೊಂದು ಇದು? ಪ್ರೀತಿ ಇದೆ, ಪ್ರೀತಿ ಇರ್ಬೇಕು ಸರ್, ಬಟ್ ಇಷ್ಟೊಂದು ಇರಬಾರ್ದು ಸರ್. ಒಂದ್ ಸಂಘಕ್ ಹೋಗಂಗಿಲ್ಲ, ಅಲ್ಲೂ ವಿಡಿಯೋ ಕಾಲ್ ಸರ್. ಹ್ಮ್ ಎಷ್ಟು ಈ ಪ್ರೀತ ಅನುಮಾನ ಅಂದ್ರೆ ಅಷ್ಟು ಅನುಮಾನ. ಇವಾಗ ಯಾರ್ ಜೊತೆ, ಯಾರ ಫ್ರೆಂಡ್ಸ್ ಜೊತೆನಾದ್ರೂ ಮಾತಾಡಿದ್ರು, ನನ್ನ ಹೆಂಡತಿ ನಿನ್ ಜೊತೆ ಏನಾದ್ರು ಮಾತಾಡಿದ್ಲಾ, ಇಲ್ಲ ನಿಮ್ ಜೊತೆ ಏನಾದ್ರು ಮಾತಾಡ್ತಿದ್ಲಾ ಅಂತ ಅವನ್ನೇ ಫೋನ್ ಮಾಡಿ ಕೇಳೋದು, ಆತರ ಎಲ್ಲ ಮಾಡಿದಾನೆ ಸರ್ ಅವನು. ಓಕೆ ಓಕೆ. ಇದು ನಿಮ್ಮ ಮೇಲೆ ಅನುಮಾನ ಪಡೋದಕ್ಕೆ, ಯಾಕಂದ್ರೆ ಇಷ್ಟಪಟ್ಟು ನಿಮ್ಮನ್ನ ಕರ್ಕೊಂಡು ಬಂದಿರ್ತಾರೆ. ನಿಮ್ಗೆ ಈ ಮುಂಚೆನೂ ಮದುವೆ ಆಗಿರುತ್ತೆ ಅಂತ ಹೇಳ್ತಾ ಇರುವಂತದ್ದು ಅವ್ರು ಹೇಳೋ ಹೌದು. ಪ್ರಕಾರ. ಸೊ ಹ್ಮ್ ನಿಮ್ಮನ್ನ ಇಷ್ಟಪಟ್ಟು ಆದ್ಮೇಲೆ ಕರ್ಕೊಂಡು ಬಂದಿರ್ತೀನಿ ಅಂತಾರೆ. ಸೊ ಅದು ಯಾಕೆ ಹ್ಮ್ ಅನುಮಾನಗಳು ಪ್ರಾರಂಭವಾಗೋದಕ್ಕೆ ಪ್ರಾರಂಭ ಆಯ್ತು ಅಂತ? ಅದು ಅವನ್ನೇ ಕೇಳ್ಬೇಕು ಸರ್, ನನಗ್ ಗೊತ್ತಿಲ್ಲ ಏನಕ್ ನನ್ ಮೇಲೆ ಅನುಮಾನ ಇಷ್ಟು. ಅದು ಪ್ರೆಗ್ನೆಂಟ್ ಆಗಿ 6 ಮಂತ್ ಪ್ರೆಗ್ನೆಂಟ್ ಇಂದ ಸ್ಟಾರ್ಟ್ ಆಗಿರೋದು ಸರ್ ಅವನ್ಗೆ. ಹ್ಮ್ ನನ್ನ ಹ್ಮ್ ಹೆಂಡತಿ ನಾನೇ ನೋಡ್ಬೇಕು, ಬೇರೆ ಯಾರು ನೋಡ್ಬಾರ್ದು ಸರ್. ಇವಾಗ ಕಣ್ಣು ಇರೋದೇನಕ್ಕೆ? ಜನ ನೋಡಕ್ಕೆ ಅಲ್ವಾ? ಹಂಗಾಗಿ ಯಾರಾದ್ರೂ ಒಬ್ರು ನೋಡಿದ್ರು ಅವನೇನಕ್ ನೀನು ನೋಡ್ತಾ ಇದ್ದಾನೆ, ಓಕೆ ಅವನೇನಾದ್ರು ನೀನೇನಾದ್ರು ಇಟ್ಕೊಂಡಿದ್ಯಾ, ಅವನೇನಕ್ ನೀನು ನೋಡ್ತಾ ಇದ್ದಾನೆ, ಅವನೇನಕ್ ನಿನ್ ಜೊತೆ ಮಾತಾಡ್ತಿದ್ದಾನೆ ಅಂತ ಆತರ ಎಲ್ಲಾ ಸ್ಟಾರ್ಟ್ ಆಯ್ತು ಸರ್ ನನ್ಗೆ. ಹ್ಮ್ 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 ನಾನು ಹೇಳ್ಕೊಳಷ್ಟು ಆ ಸ್ವಾಮಿ ಅಣ್ಣವ್ರಿಗೆ ಹೇಳ್ಕೊಂಡಿದೀನಿ ಸರ್. ಅವ್ರಿಗೆಲ್ಲಾ ಗೊತ್ತು ಸರ್ ಅವನೇನೇನ್ ಹಿಂಸೆ ಕೊಡ್ತಿದ್ದ. ಒಂದ್ಸತಿ ಹೊಡ್ದು ಮಲಗಿಸ್ಬಿಟ್ಟಿದ್ದ ಸರ್. ನನ್ಗೆ ಪ್ರಜ್ಞೆ ತಪ್ಪೋಗಿತ್ತು, ನನಗ್ ಜ್ಞಾನನೇ ಇರ್ಲಿಲ್ಲ ನನ್ಗೆ. ಅವಾಗ ಈಚೆ ಕಡೆ ಬಂದು ಲಿಲ್ಲಿ ಸತ್ತೋಗಿದ್ದಾಳೆ ಅಂತ ಎಲ್ರಿಗೂ ಫೋನ್ ಮಾಡಿ ಹೇಳಿ, ಸ್ವಂತ ನಮ್ಮ ಅಕ್ಕಂಗೂ ಸಹ ಫೋನ್ ಮಾಡ್ಬಿಟ್ಟು, ನೀನೇನಾದ್ರೂ ಇವಾಗ ಕರ್ಕೊಂಡ್ ಹೋಗಿಲ್ಲ ಅಂದ್ರೆ ಅವಳ ಡೆಡ್ ಬಾಡಿನೇ ಈಚೆಗ್ ಬರೋದು, ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡ್ತೀನಿ ಅವಳನ್ನ, ಇವಾಗ ನೀನ್ ಕರ್ಕೊಂಡ್ ಹೋಗಿಲ್ಲ ಅಂದ್ರೆ ಅಷ್ಟೇ ನೋಡ್ಕೊ, ಇವಾಗ ನೀನ್ ಹೆಂಡತಿ ಸತ್ಲು ಅಷ್ಟೇ, ಸಾರಿ ನಿನ್ ತಂಗಿ ಸತ್ಲು, ಅವಳನ್ನ ಮಾತ್ರ ಯಾವ್ದೇ ಕಾರಣಕ್ಕೂ ಉಳ್ಸೋದಿಲ್ಲ, ಅವಳು ಸತ್ತೋದ್ಲು ಅಂತ ಎಲ್ರಿಗೂ ಫೋನ್ ಮಾಡಿ ಹೇಳಿ, ಅಷ್ಟೊತ್ನಲ್ಲಿ 9:30 10 ಗಂಟೆಲಿ ಎಲ್ರು ಅಷ್ಟೊತ್ನಲ್ಲಿ ಬಂದು ಆಮೇಲೆ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು ಸರ್. ನಂಗೆ ನಡಿಯಕ್ ಕೂಡ ಆಗ್ತಾ ಇರ್ಲಿಲ್ಲ ಸರ್. 1 ವಾರ 15 ದಿವಸ ರೆಸ್ಟ್ ಮಾಡಿದೀನಿ ಸರ್ ನಾನು. ಓಕೆ ಅಷ್ಟು ನನ್ಗೆ ಹೊಡೆದು ಅಷ್ಟು ಹಿಂಸೆ ಕೊಟ್ಟಿದ್ದಾನೆ ಸರ್ ನನ್ಗೆ ಅವನು. ಓಕೆ. ಇದು ನೀವು ಮೆಂಟಲಿ ಟಾರ್ಚರ್ ಸರ್ ನನ್ಗೆ. ಹ್ಮ್ 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 ಹಿಂಸೆ ಚುಚ್ಚು ಮಾತುಗಳು. ಅವ್ನು ಕುಡ್ದು ಬಿಟ್ರೆ ಅವ್ನ ಮೇಲೆ ಅವ್ನ ಜ್ಞಾನನೇ ಇರಲ್ಲ ಸರ್. ಅಷ್ಟು ಹೊಡಿತಿದ್ದ, ಅಷ್ಟು ಏನ್ ಸಿಕ್ಕಿದ್ರೆ ಅದ್ರಲ್ಲೇ ಹೊಡಿಯೋನು ಸರ್ ಅವನು. ಹ್ಮ್ ಒಂದು ಹ್ಮ್ ಮಾತಾಡಂಗಿಲ್ಲ ಸರ್. ಬರೀ ಬಾಯಲ್ಲಿ ಕೆಟ್ಟ ಮಾತೆ ಸರ್ ಅವನು ಅಂತ ಇದ್ದಿದ್ದು. ಹಂಗಾಗಿ ನಾನು ಅಂದಿದ್ದೀನಿ ಸರ್, ನಾನು ಇಲ್ಲ ಅಂತೇಳಿ, ನಾನು ಅಂತವ್ ನಿಂತವನಂತ ಬಾಯಿ ಬಂದಂಗ್ ನನ್ಗೂ ಬೈದಿದ್ದೀನಿ ಸರ್. ನನ್ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ನೆ ಇರ್ತಾ ಇರ್ಲಿಲ್ಲ ಸರ್. ಅಪ್ಪ ಅಮ್ಮನ ಬಗ್ಗೆನೇ ಆಗ್ಲಿ, ಅಕ್ಕ ತಂಗಿದಿರು ಯಾರ ಬಗ್ಗೆ ಮಾತಾಡಿದ್ರು ನಾನು ಸುಮ್ನೆ ಇರ್ತಾ ಇರ್ಲಿಲ್ಲ ಸರ್. ನಾನು ಕೆಟ್ಟ ಮಾತುಗಳಲ್ಲಿ ಅವ್ನ್ ಬೈದಿರೋದಕ್ ನಾನು ಬೈದಿದ್ದೀನಿ ಸರ್, ನಾನು ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಹೆವಿ ಟಾರ್ಚರ್ ಕೊಟ್ಟಿದ್ದಾನೆ ಸರ್ ಅವನು ನನ್ಗೆ. ಓಕೆ ನಾನು ಸುಮ್ನೆ ಮಕ್ಳಿದಾರೆ, 3 ಜನ ಮಕ್ಳಿದಾರೆ, ಮಕ್ಳ ಮುಖ ನೋಡ್ಕೊಂಡು ಹೋಗೋಣ 6 ಮಂತ್ ಇಂದ ಹೇಳ್ಕೊಂಡೇ ಬರ್ತಾ ಇದ್ದೆ ಸರ್ ನಾನು. ನನ್ ಕೈಲಿ ಆಗ್ತಾ ಇಲ್ಲ, ಹೆವಿ ಹಿಂಸೆ ಕೊಡ್ತಾ ಇದ್ಯಾ, ನನ್ಗೂ ಫ್ರೀಡಮ್ ಅನ್ನೋದ್ ಬೇಕು, ಕಾಲಕ್ಕೂ ನಾನು ಯಾಕೆ ಹಿಂಗೆ ಕಷ್ಟ ಬಿದ್ದುಕೊಂಡು ನಾನ್ ಸಾಯ್ಬೇಕು,
ಏನಕ್ಕೆ ಇಷ್ಟು ಕಷ್ಟ ಬೀಳ್ಬೇಕು, ಎಲ್ರುನು ಬಿಟ್ಟು ನಾನ್ ನಿನ್ಗೋಸ್ಕರ ಬಂದೆ, ನೀನ್ ಬೇಕು ಅಂತ ಬಿಟ್ಟು ನೀನ್ ನೋಡಿದ್ರೆ ನಂಗೆ ಇಷ್ಟು ಟಾರ್ಚರ್ ಕೊಡ್ತಿದ್ಯಾ, ಇಷ್ಟು ಹಿಂಸೆ ಕೊಡ್ತಿದ್ಯಾ, ಏನ್ ಯಾರು ಇಲ್ಲ ಸರ್ ನನ್ಗೆ. ಇವ್ರು ಮದ್ವೆ ಮಾಡ್ಕೊಂಡಿದ್ದಾದ್ಮೇಲೆ ನನ್ ಫ್ಯಾಮಿಲಿ ಎಲ್ಲಾ ದೂರ ಆಗ್ಬಿಟ್ರು ನನ್ಗೆ. ನನ್ನ ಫ್ರೆಂಡ್ಸ್, ನನ್ನ ಇವ್ರು, ನಮ್ ರಿಲೇಟಿವ್ ಯಾರು ನನ್ ಸೇರಿಸ್ತಾ ಇರ್ಲಿಲ್ಲ ಸರ್, ನನ್ನೆಲ್ಲಾ ದೂರ ಮಾಡ್ಬಿಟ್ರು. ಮಂಜು ನನ್ಗೆ ಅವ್ರ ಜೊತೆ ಇವ್ರೊಬ್ನೇ ಮದ್ವೆ ಆದ್ಮೇಲೆ? ಇದ್ದಿದ್ದು. ಹೌದು ಹೌದು ಸರ್. ಓಕೆ ಓಕೆ. ಮದ್ವೆ ಆಗಿದ್ದಾದ್ಮೇಲೆ ನನ್ಗೆ ಎಲ್ರೂ ದೂರ ಮಾಡ್ಬಿಟ್ರು, ಯಾರು ನನ್ ಮಾತಾಡ್ಸ್ತಾ ಏನಂದ್ರೆ ಏನು ಅಷ್ಟೇ ಸರ್. ನಮ್ಮಮ್ಮ ಅಂತೂ ಇದುವರೆಗೂ ಮಾತಾಡ್ಲೇ ಇಲ್ಲ ಸರ್ ನನ್ನ. ಹಾ ಹಾ ಹಾ. ನಮ್ಮಮ್ಮ ಅಂತೂ ನೀನ್ ನನ್ ಪಾಲಕ್ ಸತ್ತೇ ಹೋದೆ ನೀನು ಹ್ಮ್. ಸತ್ರೆ ಸಾಯಿ, ನಿನ್ನ ಮುಖ ಕೂಡ ನಾನ್ ನೋಡಲ್ಲ ಅಂತ ಅಂದ್ಬಿಟ್ರು ಸರ್ ನನ್ಗೆ. ಅದೇ ಈ ಮುಂಚೆ ನಿಮ್ದು ಮದ್ವೆ ಏನಾಗಿತ್ತಲ್ಲ ಮೇಡಮ್, ಅಂದ್ರೆ ಹ್ಮ್ ಮಂಜು ಅವ್ರ ಮದ್ವೆಗಿಂತ ಮುಂಚೆ ಹ್ಮ್ ಮದ್ವೆ ಆಗಿತ್ತು ಅಂತಿರಲ್ಲ. ಹ್ಮ್ ಹ್ಮ್ ಸೊ ಹ್ಮ್ ಅದಾದ ಬಳಿಕ ಮಂಜು ಅವ್ರ ಜೊತೆ ಮದ್ವೆ ಹ್ಮ್ ಆಗ್ಬೇಕಾದ್ರೆ ಮನೆಯವರೆಲ್ಲ ಮಾತಾಡ್ಕೊಂಡಾಗಿದ್ದು ಅಥವಾ ನೀವಿಬ್ರೇ ಇಷ್ಟಪಟ್ಟು ನಾವಿಬ್ರೇ ಸರ್. ನಮ್ಮ ಅಕ್ಕ ಲವ್ ಮ್ಯಾರೇಜ್ ಮಾಡ್ಕೊಂಡ್ಲು ಅಂತ ಅಂದ್ಬಿಟ್ಟು, ಹ್ಮ್ ಅವಳು ಸೆಕೆಂಡ್ PU ಓದ್ತಾ ಇದ್ಲು, ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಲು. ಹ್ಮ್ ಹಂಗಾಗಿ ನನ್ಗೆ ಇವಳು ಎಲ್ಲಿ ಇನ್ನು ಮಾಡ್ಕೊಂಡ್ಬಿಡ್ತಾಳೋ ಲವ್ ಮ್ಯಾರೇಜ್, ಅಂದ್ರೆ ಲವ್ ಮಾಡಿ ಇನ್ನೆಲ್ಲಿ ಇವಳು ಹೊಡೋಗ್ಬಿಡ್ತಾಳೋ ಅಂತ ಅಂದ್ಬಿಟ್ಟು ಹ್ಮ್ ಅವಳಿಂದ ನನ್ಗೆ ಮದ್ವೆ ಮಾಡಿದ್ರು ಸರ್ ನನ್ಗೆ. ಹ್ಮ್ ಹ್ಮ್ ಅವನು ಸೇಮ್ ಹಿಂಗೆ ಸರ್, ಟಾರ್ಚರು, ಅನುಮಾನ ಸೇಮ್ ಹಿಂಗೆ ಸರ್. ಸುಮ್ನೆ ನನ್ಗೆ ನನ್ನ ಹೆಂಡತಿನ ಯಾರು ನೋಡ್ಬಾರ್ದು ಆತರ ಅವನು ಸೇಮ್ ಇವ್ನು ಹೆಂಗ್ ಹಿಂಸೆ ಕೊಡ್ತಿದ್ದ ಅವನು ಹಂಗೆ ಹಿಂಸೆ ಕೊಡ್ತಿದ್ದ ಸರ್ ನನ್ಗೆ. ಅದೇನೋ ನನ್ನ ಹಣೆ ಬರನೋ ಏನೋ ನನ್ಗಂತೂ ಗೊತ್ತಿಲ್ಲ ಸರ್ ನನ್ಗೆ. ಓಕೆ. ಅವನು ಹಂಗೆ ಹಿಂಸೆ ಕೊಟ್ಟ. ಆಮೇಲೆ ಅಮ್ಮವ್ರಿಗೆಲ್ಲ ಗೊತ್ತಾಗಿ, ಅಪ್ಪ ಅಮ್ಮ ಎಲ್ಲ ಎಲ್ರಿಗೂ ಗೊತ್ತಾಗೋಯ್ತು ಸರ್ ಅವ್ನ್ ಹಿಂಸೆ ಕೊಡ್ತಾ ಇದ್ದಿದ್ದು. ಹ್ಮ್ ಹ್ಮ್ ಆಮೇಲೆ ಅಪ್ಪ ಅಮ್ಮನೇ ಕರ್ಕೊಂಡ್ ಬಂದ್ಬಿಟ್ರು ಸರ್ ನನ್ನ ಇಲ್ಲಿ. ಹ್ಮ್ ಬೇಡ ಹ್ಮ್ ಬಾ ಅಮ್ಮ, ಅವ್ನ್ ಬೇಡವೇ ಬೇಡ, ನಾವ್ ಸಾಯೋವರ್ಗು ನಿನ್ನ ಸಾಕ್ತಿವಿ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ರು ಸರ್ ನನ್ನ. ಹಾ. ಆಮೇಲೆ ಮಂಜು ಅವ್ರ ಕಾಂಟ್ಯಾಕ್ಟ್ ತಪ್ಪೋಗಿತ್ತು ಸರ್ ನನ್ಗೆ. ಮುಂಚೆನೆ ಆ, ನೀವು ಮನ್- ಮದ್ವೆಗಿಂತ ಹೌದು, ಮುಂಚೆನೆ ಪರಿಚಯ ಆಗಿದ್ರ ಮಂಜು ಅವ್ರು ಹಾಗಾದ್ರೆ? ಪರಿಚಯ ಇತ್ತು ಸರ್, ಯಾಕಂದ್ರೆ ಅಲ್ಲೇ ಹುಟ್ಟಿ ಬೆಳ್ದಿದ್ದಲ್ವಾ, ಹಂಗಾಗಿ ಓಕೆ. ಪರಿಚಯ ಇತ್ತು. ಅವ್ರ ತಂಗಿ ನನ್ ಕ್ಲಾಸ್ಮೇಟ್, ಹ್ಮ್ ಹಂಗಾಗಿ ಪರಿಚಯ ಇತ್ತು ಸರ್ ನಮ್ಗೆ. ಒಂದೇ ಊರಲ್ವಾ ಅಂತ ಅಂದ್ಬಿಟ್ಟು ಪಕ್ಕ ಮನೆಗಳೇ ನಮ್ದು ಇದ್ದಿದ್ದು, ಹ್ಮ್ ಹಂಗಾಗಿ ಅವರೆಲ್ಲ ಚೆನ್ನಾಗ್ ಪರಿಚಯ ಇದ್ರು ಸರ್. ಆಮೇಲೆ ನಾನ್ ಬಂದಿದ್ದಾದ್ಮೇಲೆ 2 months ಆದ್ಮೇಲೆ ನಮ್ಮ ಮಾವವ್ರ ಮನೆಯಿಂದ ಬಂದ್ಬಿಟ್ನಲ್ಲ ಸರ್, 2 months ಆಗಿದ್ದಾದ್ಮೇಲೆ ಇವ್ರು ಮಂಜು ಅವ್ರ ಪರಿಚಯ ಆಗಿ ಆಮೇಲೆ ಹಂಗೆ ಹೋಗಿದ್ದೆ ಸರ್ ನಾನು. ಓಕೆ ಓಕೆ ಓಕೆ. ನಮ್ಮ ಮನೆಯವ್ರು ಒಪ್ಲಿಲ್ಲ ಸರ್, ಹೇಳಿದ್ರು ನಮ್ಮ ಮನೆಯವ್ರು, ಸರಿ ಇಲ್ಲ ಇವನು, ಬೇಡ, ಅವ್ನ್ ಪೋಲಿ ನನ್ ಮಗನಮ್ಮ, ಬೇಡ ಸುಮ್ನೆ ಏನಕ್ಕೆ, ಬೇಡ, ಅವ್ನ್ ನೋಡ್ಕೊಳಲ್ಲ ಏನಿಲ್ಲ, ಅವನು ಸೇಮ್ ಹಿಂಗೆ ಅನುಮಾನ ಬೀಳ್ತಾನೆ, ಬೇಡಮ್ಮ ಅವ್ನ್ ಸರಿ ಇಲ್ಲ ಅಂತ ಎಷ್ಟೋ ಹೇಳಿದ್ರು ಸರ್. ನಾನು ಕೇಳಿಲ್ಲ ಸರ್ ಅವ್ರ ಮಾತೆಲ್ಲಾನು. ಇಲ್ಲ ಇವ್ನ್ ನೋಡ್ಕೊಂತಾನೆ ಬಿಡು, ಸರಿ ಹೋಗ್ತಾನೆ ಸರಿ ಹೋಗ್ತಾನೆ, ತುಂಬಾ ದಾರಿಗ್ ತಂದಿದ್ದೀನಿ ಸರ್ ನಾನು ಇವ್ನ. ಹ್ಮ್ ಹೆವಿ ಕುಡಿತಿದ್ದ, ಹೆವಿ ಇದು ಮಾಡ್ತಿದ್ದ, ಡ್ರಿಂಕ್ಸ್ ಮಾಡ್ತಿದ್ದ, ಎಲ್ಲಾ ಹ್ಯಾಬಿಟು ಇತ್ತು ಸರ್ ಅವ್ನ್ಗೆ. ಅದ್ರಿಂದ ಎಲ್ಲಾ ಕಂಟ್ರೋಲ್ ಮಾಡಿಸ್ದೆ ಸರ್ ನಾನು. ಹ್ಮ್ ಎಲ್ಲಾ ಕಂಟ್ರೋಲ್ ಮಾಡಿಸಿ ಎಲ್ಲಾ ಬಿಡಿಸಿ ಎಲ್ಲಾ ಇದು ಮಾಡಿದ್ರು ಕೂಡ ಲಾಸ್ಟ್ ಗೆ ಇವ್ನು ನನಗೆ ಹಿಂಸೆ ಕೊಟ್ಕೊಂಡ್ ಬಂದ ಸರ್. 6 month ಇಂದ ನಾನು ಹೇಳ್ಕೊಂಡೇ ಬಂದೆ ಸರ್, ಇಷ್ಟು ಹಿಂಸೆ ಕೊಡ್ಬೇಡ ನನಗೆ, ನನ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ, ಮಕ್ಕಳ ಮುಖ ನೋಡ್ಕೊಂಡ್ ಬದುಕ್ತಾ ಇದ್ದೀನಿ ನಾನು. ಎಷ್ಟೋ ಸತಿ ಸೂಸೈಡ್ ಕೂಡ ಅಟೆಂಪ್ಟ್ ಮಾಡಿದ್ದೀನಿ ಸರ್, ನನ್ ಲೆಕ್ಕನೇ ಇಲ್ಲ ನಾನು ಅಟೆಂಪ್ಟ್ ಮಾಡಿರೋದು. ಹ್ಮ್ ಹ್ಮ್ ಹ್ಮ್. ಪ್ರತಿಯೊಂದು ಸೂಸೈಡ್ ಮಾಡ್ಕೊಂಡಾಗ ಕೂಡನು ಆ ಮಾರ್ಕ್ ಎಲ್ಲ ಇರುತ್ತಲ್ವಾ ಸರ್, ಹ್ಯಾಂಗಿಂಗ್ ಮಾಡ್ಕೊಂಡು, ಅದೆಲ್ಲ ಪ್ರತಿಯೊಂದು ಫೋಟೋಸ್ ಕೂಡ ನನ್ನ ಫೋನಲ್ಲಿ ಹಾಗೆ ಇಟ್ಟಿದ್ದೀನಿ ಸರ್ ನಾನು. ಓಕೆ. ಮತ್ತೆ ಬೇರೆಯವ್ರ್ ಮತ್ತೆ ಇವ್ರ ಅಲ್ದಿರ, ಇವಾಗ ಯಾರ್ಯಾರು ಫೋಟೋಸ್ ತೋರ್ಸೋದ್ ಅವ್ರ ಅಲ್ದಿರ ಬೇರೆಯವ್ರಿಗೂ ಕೂಡ ಕಟ್ಕೊಟ್ಟಿದ್ದಾನೆ ಸರ್ ಅವ್ನು. ನನ್ ತಂದೆ ವಯಸ್ಸು ಸರ್ ಅವ್ರು. ನಾನ್ ಯಾರ್ ಮನೆಗ್ ಬಂದ್ರು ಕೂಡ ನಾನು ಹೊಟ್ಟೆ ತುಂಬಾ ಊಟ ಹಾಕಿ ಕಳ್ಸೋಳು ಸರ್. ಅಂತವ್ರಿಗೆ ಆ ಎಣ್ಣ ನನ್ಗೆ ಒಂಥರ ತಂದೆ ತರ, ನನ್ ತಂದೆ ವಯಸ್ಸೇ ಸರ್. ನೀನೇನ್ ಅವಳನ್ನ ಇಟ್ಕೊಂಡಿದ್ಯಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅದ್ ಮಾತಾಡಿರೋ ರೆಕಾರ್ಡಿಂಗ್ ಸಮೇತ ಇಟ್ಕೊಂಡಿದ್ದೀನಿ ಸರ್ ನಾನು. ಯಾಕೆ ನಿಮ್ ಮೇಲೆ ಮಂಜು ಅವ್ರಿಗೆ ಈ ರೀತಿಯಾದಂತಹ ಅನುಮಾನ ಕಾಡೋದಕ್ಕೆ ಪ್ರಾರಂಭ ಆಯ್ತು ಅಂತ? ಅಂದ್ರೆ ಗೊತ್ತಿಲ್ಲ ಇಷ್ಟಪಟ್ಟೆ ಸರ್ ಮದ್ವೆ ನನ್ಗೆ. ಆಗಿರ್ತೀರಾ ಇಷ್ಟಪಟ್ಟು ಏನ್? ಮದ್ವೆ ಆಗಿ ಕೂಡಾನು ಅವ್ನ್ ಏನು ಅನ್ನೋದು ನನ್ಗೆ ಅರ್ಥನೇ ಆಗಿಲ್ಲ ಸರ್. ನಾನು ಅಲ್ಗೂ ಎಷ್ಟೋ ಸತಿ ಕುತ್ಕೊಂಡ್ ಕೇಳಿದೀನಿ ಸರ್ ನಾನು, ಯಾಕೆ ನನ್ ಮೇಲೆ ಇಷ್ಟೊಂದು ಅನುಮಾನ ಬೀಳ್ತಾ ಇದೆಯಾ, ಏನು ಇಲ್ಲ, ನನ್ಗೇನ್ ಅನುಮಾನ, ನನ್ಗೇನು ಇಲ್ಲ ಹೇಳೋನು ಸರ್. ಮತ್ತೆ ಎಲ್ಲಾದ್ರೂ ಈಚೆ ಕಡೆ ಹೊಡ್ ಬಂದಿದ ತಕ್ಷಣ ಕೆಳಗಡೆಯಿಂದ ಮೇಲ್ಗಡೆವರೆಗೂ ನೋಡೋದು, ಏನೋ ಒಂಥರ ವಿಚಿತ್ರವಾಗಿ ನೋಡೋದು ಸರ್ ಅವನು. ಓಕೆ. ಆತರ ಎಲ್ಲಾ ಮಾಡ್ತಾ ಇದ್ದ ಸರ್ ಅವನು. ಅವ್ನ್ ನಾನು ಎಷ್ಟೋ ಸತಿ ಕೇಳಿದೀನಿ, ನಿನ್ ಯಾಕೆ ಅನುಮಾನ ನನ್ ಮೇಲೆ, ನಾನು ಏನ್ ಮಾಡಿದೀನಿ ಹೋಗಿಲ್ಲ, ನಿನ್ನೆ ನೋಡ್ಕೊಂಡಿದೀನಲ್ವಾ ನಾನು, ಯಾಕೆ ನಿನ್ಗೆ ಅನುಮಾನ ಇಟ್ಕೊಳ್ಳೋದು ಅಷ್ಟೇ. ಅವ್ನು ಇಟ್ಕೊಂಡಿದ್ದ ಸರ್ ಅವನು. ಮದ್ವೆ ಮುಂಚೆ ಒಂದ್ ಹುಡ್ಗಿ ಅಫೇರ್ ಇತ್ತು ಅವ್ನ್ಗೆ. ಹ್ಮ್ ನಾನು ಹ್ಮ್ ಆ ಹುಡ್ಗಿಗ್ ವಾರ್ನ್ ಎಲ್ಲ ಮಾಡಿದ್ದೆ, ನಾನು ಈ ತರ ಎಲ್ಲ ಮಾಡ್ಬೇಡ, ನೋಡೋಲ್ ಮದ್ವೆ ಮಾಡ್ಕೊಂಡು, ಚಿಕ್ಕಮ್ಮನ್ ಮಗನ್ ಸರ್ ಅವಳು. ಹ್ಮ್ ಹ್ಮ್ ಆಮೇಲೆ ನಾನು ಈ ತರ ಎಲ್ಲಾ ಮಾಡ್ಬೇಡ, ನಾನ್ ಮದ್ವೆ ಮಾಡ್ಕೊಂಡಿದ್ದೀನಿ, ನಿಂಗೂ ಮದ್ವೆ ಆಗಿ ಮಕ್ಳಿದಾರೆ, ನಿನ್ ಜೀವನ ನೀನ್ ನೋಡ್ಕೋ, ಇನ್ ಯಾರೇ ಕಣ್ಗೂ ಫೋನ್ ಎಲ್ಲ ಮಾಡೋದೆಲ್ಲ ಇಟ್ಕೋಬೇಡ, ಆಮೇಲೆ ಗೊತ್ತಾಯ್ತು ಅಂದ್ರೆ ನಾನು ಸುಮ್ನೆ ಬಿಡಲ್ಲ ನೀನ್ ಅಂತ ವಾರ್ನ್ ಮಾಡಿದ್ದೆ ಸರ್ ನಾನು ಅವಳಿಗೆ. ಆಮೇಲೆ ಮತ್ತೆ 2 years ಬ್ಯಾಕ್ ಅದ್ ಹೆಂಗ್ ಪರಿಚಯ ಆದ್ರೂ ಗೊತ್ತಿಲ್ಲ ಸರ್ ನನ್ಗೆ. 2 years ಬ್ಯಾಕ್ ಅವನು ಅವ್ಳಿಗೆ ಜೊತೆ ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಸರ್. ಅದು ಗೊತ್ತಾಗ್ಬಿಟ್ಟು ಅದಕ್ಕೂ ಗೊತ್ತಾಗ್ಬಿಟ್ಟು ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದೆ ಸರ್. ನಾನು ಅವತ್ತು ಉಳಿದಿರೋದು ಸರ್ ನಾನು. ಇವನೇ ಇಷ್ಟು ಇದು ಮಾಡ್ತಾ ಇದ್ದಾನಲ್ಲ, ಇಷ್ಟು ನೀಂತ ಇದ್ದು ಏನ್ ಬಂತು, ನಾನೇ ತಪ್ಪು ಮಾಡ್ಲೇಬೇಕು, ಸುಮ್ನೆ ಇವ್ನಿಗೆ ಎಷ್ಟು ಹೇಳಿದ್ರು ಬುದ್ಧಿ ಕಲಿಯಲ್ಲ ಇವನು, ಮಾಡಿರೋ ಕೆಲ್ಸನೇ ಮಾಡ್ತಾನೆ ಇವನು. ನಾನು ಎಷ್ಟು ನೀಟಾಗಿದ್ದು ಏನ್ ಬಂತು ನನಗೆ. ನನ್ಗೆ ಯಾರಾದ್ರೂ ಈ ತರ
ಮೇಡಮ್ ನಿಮ್ದು ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ, ಒಂಚೂರು ನೆಟ್ವರ್ಕ್ ಇದ್ ಕಡೆಗೆ ಬರ್ತೀರಾ? ಅದೇ ಇಷ್ಟೊತ್ತರು ಸರ್ ಕ್ಲಿಯರ್ ಆಗಿ ಕೇಳಿಸ್ತಿದ್ಯಾ? ಹಾ, ಓಕೆ ಓಕೆ, ಹಾ. ಕೇಳಿಸ್ತಿದ್ಯಾ? ಅದಕ್ಕೆ ಅವ್ನು 2 years ಬ್ಯಾಕ್ ಅವ್ನು ಆತರ ಮಾಡಿದ್ನಲ್ಲ ಸರ್, ನನ್ಗೂ ಮನ್ಸೇ ಹೊಡ್ದೋಯ್ತು ಸರ್. ನನ್ಗೆ ಎಷ್ಟು ನಿಯತ್ತಾಗಿದ್ದು ಏನ್ ಬಂತು ಇವನ ಹತ್ರ. ಆಮ್, ನಾನು ಏನಾದ್ರೂ ಒಂದ್ ಮಾಡ್ಲೇಬೇಕು. ಎಷ್ಟು ನಿಯತ್ತಾಗಿದ್ರು ಇವನ ಹತ್ರ ಏನ್ ಪ್ರಯೋಜನ ಇಲ್ಲ. ಅನ್ಮಾನ 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 ಕಂಡೋರ್ ಕಟ್ಕೊಳ್ಳೋದೇ ಆಯ್ತು ಇವಂದು ಅಂತ ಅಂದ್ಬಿಟ್ಟು ಅವಾಗ ಸಂತೋರ್ ಪರಿಚಯ ಮಾಡ್ಕೊಂಡೆ ಸರ್ ನಾನು. ಹ್ಮ್. ಸಂತೋರ್ ಅವ್ರ ಅಂಗಡಿಗೆ ಹೋಗ್ತಾ ಇದ್ದೆ ನಾನು. ಓಕೆ. ಅಂಗಡಿಗೆ ಹೋಗ್ತಾ ಬರ್ತಾ ಹಂಗಂಗೆ ನಾನೇ ನಂಬರ್ ಇಸ್ಕೊಂಡೆ ಸರ್ ಅವ್ರದ್ದು. ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲೆಲ್ಲ ಫ್ರೆಂಡ್ ಆಗಿ ಒಂದ್ 5 month ಫ್ರೆಂಡ್ ಆಗೇ ಇದ್ವಿ ಸರ್ ನಾವು. ಹ್ಮ್. ಆಮೇಲೆ ರಿಲೇಶನ್ಶಿಪ್ ಆಗಿದೆ ಸರ್ ನಮ್ಗೆ. ಅಂದ್ರೆ ಇವಾಗ ಸಂತು ಅವ್ರನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಿದ್ದೀರಾ? ಹೌದು. ಓಕೆ ಓಕೆ. ಈಗ ನೆಕ್ಸ್ಟ್ ಜೀವನ ಸಂತು ಅವ್ರ ಜೊತೆ ಕಳಿಬೇಕು ಅಂತ ಇರೋದಾ, ಅಥವಾ ಕಳಿಬೇಕು ಯಾವ್ದು? ಸರ್. ಇಷ್ಟೆಲ್ಲ ಅವಮಾನ ಆಗಿದಾದ್ಮೇಲೆ ಸರ್ ಇವಾಗ ಅವ್ರಿಗೂ ಫುಲ್ ಅವಮಾನ ಆಗ್ಬಿಟ್ಟಿದೆ ಸರ್ ಅವ್ನ್ಗೆ, ಸಂತು ಅವ್ರಿಗೆ. ಹ್ಮ್. ಇವಾಗ ಹೆಂಡತಿ ಬೇಕು ಅಂದಿದ್ರೆ ಅವ್ನ್ ಹೆಂಗಾದ್ರೂ ಪಡ್ಕೋಬಹುದಾಗಿತ್ತಲ್ವಾ. ಓಕೆ. ಇಷ್ಟೆಲ್ಲ ಅವಮಾನ ಆಗಿದ್ದಾದ್ಮೇಲೆ ಅವ್ನು ಉಳಿಸ್ತಾನೆ ಅನ್ನೋ ಗ್ಯಾರಂಟಿ ನನ್ಗಿಲ್ಲ ಸರ್. ಬೇರೆಯವ್ರ ಹತ್ರ 3ನೇವರಿಂದ ನನಗ್ ಗೊತ್ತಾಗಿರೋದು, ಅವಳು ಸುಮ್ನೆ ನಾನ್ ನೈಸ್ ಮಾಡಿ ಕರಿತಾ ಇರೋದಷ್ಟೇ ಅವಳನ್ನ. ಹ್ಮ್. ನಾನು ಅವಳನ್ನೇನಾದ್ರೂ ಒಂದ್ ಹೆಚ್ಚು ಕಮ್ಮಿ ಮಾಡಿ ನನ್ ಜೈಲ್ಗೆ ಹೋಗ್ತೀನಿ, ನನ್ ಮಕ್ಳ ಜೀವನ ಹೆಂಗೋ ಆಗುತ್ತೆ, ಹ್ಮ್. ನಾನ್ ಮಾತ್ರ ಅವಳನ್ನ ಉಳ್ಸೋದಿಲ್ಲ. ಇಷ್ಟೆಲ್ಲ ಅವಮಾನ ಮಾಡಿದಾಳೆ ಅವಳು, ನಾನ್ ಮಾತ್ರ ಉಳ್ಸಲ್ಲ ಅವಳನ್ನ, ಸಾಯಿಸ್ತೀನಿ ಅಂತ ಅಂದ್ಬಿಟ್ಟು ಜಿದ್ದು ಸಾಧಿಸ್ತಾ ಇದ್ದಾನೆ ಸರ್ ಅವನು. ಸುಮ್ನೆ ನೈಸ್ ಮಾಡ್ತಿದ್ದಾನೆ ಅಷ್ಟೇ ಸರ್, ಬರ್ಲಿ ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ದಾನೆ ಅಷ್ಟೇ ಸರ್ ಅವನು. ಅಂದ್ರೆ ನನ್ಗೆ ನಂಬಿಕೆ ಇಲ್ಲ ಸರ್ ನನ್ಗೆ ಅವನು ಉಳಿಸ್ತಾನೆ, ನನ್ನ ಬಾಳಿಸ್ತಾನೆ ಅನ್ನೋದ್ ನಂಬಿಕೆ ಇಲ್ಲ ಸರ್ ನನ್ಗೆ. ಓಕೆ ಓಕೆ. ಈಗ ನೀವು ಹೋದ್ರೆ ಖಂಡಿತವಾಗಿಯೂ ನಿಮ್ಮ ಮೇಲೆ ಏನೋ ಒಂದು ಹೌದು ಆಗುತ್ತೆ ಅನ್ನೋ ತರ ನಿಮ್ಮ. ಹೌದು ಸರ್, ಮಾಡೇ ಮಾಡ್ತಾನೆ ಸರ್ ಅವನು. ನಂಗೆ ಕನ್ಫರ್ಮ್ ಇದೆ ಸರ್, ಮಾಡೇ ಮಾಡ್ತಾನೆ ಅವನು. ಹ್ಮ್. ಅದೇ ಅದಕ್ಕೆ ಮೇಡಮ್, ಸರ್ ಈಗ ಇಷ್ಟೆಲ್ಲ ಅವಮಾನ ಆಗಿದ್ದಾದ್ಮೇಲೂ ನಾನ್ ಸಂತೋರ್ ಜೊತೆನೆ ನನ್ ಜೀವನ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಸರ್ ನಾನು. ಇವಾಗ ಸಂತು ಅವರು ಇದಕ್ಕೆ ಒಪ್ಕೊಂಡಿದ್ದಾರೆ? ಸರ್ ಒಪ್ಕೊಂಡಿದ್ದಾರೆ. ಇನ್ನು ಸ್ಟೇಷನ್ ಅಲ್ಲೆಲ್ಲ ಎರರ್ ಸ್ಟೇಷನ್ ಅಲ್ಲೂ ಒಪ್ಕೊಂಡಿದ್ದಾರೆ ಅವರು. ಹಾ. ನಾನ್ ನೋಡ್ಕೊಂತೀನಿ ಹ್ಮ್. ಅಂತ ಅಂದ್ಬಿಟ್ಟು ಒಪ್ಕೊಂಡಿದ್ದಾರೆ ಸರ್ ಅವರು. ಓಕೆ ಓಕೆ. ಮೇಡಮ್, ಈ ಎಲ್ಲದರ ಮಧ್ಯೆ ಒಂದು ಪ್ರಶ್ನೆ ಬರುತ್ತೆ. ಏನು ಪ್ರಶ್ನೆ ಅಂದ್ರೆ, ಈಗಿರೋ ಮಕ್ಕಳಿದಾವಲ್ಲ, 2-3 ಮಕ್ಕಳಿದಾವೆ, ಒಂದು ಹೆಣ್ಮಗು ಜೊತೆಗೆ ಒಂದು ಇಬ್ರು ಗಂಡ್ ಮಕ್ಳು. 2 ಗಂಡು ಮಕ್ಕಳು ಅಂತ. ಸೊ ಈ ಮಕ್ಕಳ ಭವಿಷ್ಯದ ಬಗ್ಗೆ ಏನು ನಿರ್ಧಾರ ಅಂತ? ಸರ್ ಅವ್ರು ನೋಡ್ಕೊಂತೀನಿ ಅಂತ ಹೇಳಿದಾನಲ್ವಾ ಸರ್. ಇಲ್ಲಾಂದ್ರೆ ನಂಗೆ ಚಿಕ್ಕ ಮಗುನ್ ಕಳಿಸ್ಲಿ ಸರ್. ಈಗ್ಲೂನು ನಾನ್ ಚಿಕ್ಕ ಮಗುನ್ ಸಾಕೋ ಕೆಪಾಸಿಟಿ ಇದೆ ಸರ್. ಬಟ್ 3 ಜನ ಮಕ್ಕಳನ್ನು ನನ್ ಹೆಗಲ್ ಮೇಲೆ ಹಾಕೊಂಡ್ ಹೆಂಗ್ ಸರ್ ಸಾಕ್ಲಿ ನಾನು? ಓಕೆ. 3 ಜನ ಮಕ್ಕಳನ್ನ ಸಾಕಕ್ ಆಗಲ್ಲ ಸರ್ ನನ್ ಕೈಲಿ. ದೊಡ್ಡ ಮಗುನ್ ಬೇಕಾದ್ರೆ ಅವ್ರು ನೋಡ್ಕೊಳ್ಳಿ, ನನ್ ಚಿಕ್ಕ ಮಗುನ್ ನಾನ್ ನಾನು ಒಂದ್ ಹೆಣ್ಮಗುನ ಬೇಕಾದ್ರೆ ಒಂದ್ ಗಂಡ್ ಮಗುನ್ ನಾನ್ ಸಾಕೊಂತೀನಿ ಸರ್. ಕಷ್ಟನೋ ಸುಖನೋ ಹೆಂಗೋ ಒಂದ್ ಕೆಲ್ಸಕ್ಕಾದ್ರೂ ಹೋಗಿ ನಾನ್ ಸಾಕೊಂತೀನಿ ಸರ್. ಆದ್ರೆ ನಾನು ದೊಡ್ಡ ಮಗುನು ಕರ್ಕೊಂಡ್ 3 ಜನ ಮಕ್ಕಳನ್ನು ನಾನ್ ಹೆಗಲ್ ಮೇಲೆ ಹಾಕೊಂಡ್ ನಾನ್ ಸಾಕಕ್ ಶಕ್ತಿ ಇಲ್ಲ ಸರ್ ನನ್ಗೆ. ಈಗ ಮಂಜು ಅವ್ರ ಜೊತೆ ಇದ್ರ ಬಗ್ಗೆ ಮಾತನಾಡಿದ್ರ? ಈಗಾಗಲೇ ಇದ್ರ ಬಗ್ಗೆ ಏನಾದ್ರು ಚರ್ಚೆ ಆಗಿದೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಜು ಅವ್ರ ಮತ್ತೆ ನಿಮ್ಮ ಮಧ್ಯೆ? ಅಂದ್ರೆ ಸರ್ ಅವಾಗ ಸ್ಟೇಷನ್ ಅಲ್ಲೆಲ್ಲ ಬರ್ಕೊಟ್ಟಿರೋದು ಅವ್ನೇನು ಅಂತ ಅಂದ್ಬಿಟ್ಟು, ಸರಿ ಆಯ್ತು ನಿನ್ ಮಗಳ್ ನೀನ್ ನೋಡ್ಕೋ, ನನ್ 2 ಮಕ್ಕಳು ನಾನ್ ಸಾಕೊಂತೀನಿ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಹೋಗಿರೋದು ಅವನು. ಇವಾಗ ಏನ್ ಹೇಳ್ತಿದ್ದಾನೆ, ಮಕ್ಕಳ ಮುಖ ನೋಡ್ಕೊಂಡು ಬಂದ್ಬಿಡು, ಹ್ಮ್. ನಾನ್ ನೋಡ್ಕೊಂತೀನಿ ಅಂತ ಅವನು ಆತರ ಹೇಳ್ತಿದ್ದಾನೆ ಸರ್. ಅಂದ್ರೆ ಈಗ ಕರ್ಕೊಂಡು ಹೋಗಿರೋ ಹೆಣ್ಮಗುನ ಕರ್ಕೊಂಡು ನನ್ನ ಜೊತೆ ಕರ್ಕೊಂಡು ಬಂದ್ಬಿಡು, ನನ್ ಜೊತೆ ಬಂದ್ಬಿಡು, ನಾನ್ ನೋಡ್ಕೊಂತೀನಿ ಅಂತ. ಬಟ್ ನನ್ ನಂಬಿಕೆ ಇಲ್ಲ ಸರ್ ಅವ್ನು ನೋಡ್ಕೊಂತಾನೆ. ಇಷ್ಟೆಲ್ಲ ಅವಮಾನ ಆಗಿದಾದ್ಮೇಲೆ ಅವ್ನು ನೋಡ್ಕೊಂತಾನೆ ಅನ್ನೋ ಭರವಸೆನೂ ಇಲ್ಲ ನನ್ಗೆ, ಗ್ಯಾರಂಟಿನೂ ಇಲ್ಲ ಸರ್ ಅವ್ನು ನನ್ನ ಉಳಿಸ್ತಾನೆ ಅಂತ ಅಂದ್ಬಿಟ್ಟು.